ವೀಕ್ಷಕರೇ, ಮಂಡ್ಯದ ನಾಗಮಂಗಲದಲ್ಲಿ ಬೃಹತ್ ಭೂ ಹಗರಣ ಬಯಲು ಸ್ಟೋರಿಯ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಇವತ್ತು. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಅತಿ ದೊಡ್ಡ ಸುದ್ದಿ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಸರ್ಕಾರಿ ಭೂಮಿಗೆ ಕಣ್ಣು ಹಾಕುವ ಭ್ರಷ್ಟ ತಿಮಿಂಗಿಲಗಳಿಗೆ ಲೋಕಾಯುಕ್ತ ಬಿಗ್ ಶಾಕ್ ನೀಡಿದೆ. ನಾಗಮಂಗಲ ತಾಲೂಕು ಸುಮಾರು ಹಳ್ಳಿಗಳು 4-5 ಹಳ್ಳಿಗಳಿಂದ ಸುಮಾರು ರೈತರು ಬಂದು ಅಲ್ಲಿ ಸರ್ಕಾರ ಜಮೀನ ಅಧಿಕಾರಿಗಳು ಶಾಮೀಲಾಗಿ ಕಬಳಿಸ್ತಾ ಇದ್ದಾರೆ ಅಂತೇಳಿ ನನಗೆ ಇನ್ಫಾರ್ಮೇಷನ್ ಗೊತ್ತಾಗಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ನಡೆದಿದ್ದ 200 ಕೋಟಿ ಮೌಲ್ಯದ ಭೂ ಹಗರಣ ಈಗ ಜಗಜ್ಜಾಹೀರಾಗಿದೆ. ಸ್ವತಃ ಉಪ ಲೋಕಾಯುಕ್ತರೇ ರಂಗ ಪ್ರವೇಶ ಮಾಡಿದ್ದು ಭ್ರಷ್ಟ ಅಧಿಕಾರಿಗಳನ್ನ ನಿದ್ದೆಗೆಡಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ವರದಿ ಇಲ್ಲಿದೆ. ನಾಗಮಂಗಲದಲ್ಲಿ 200 ಕೋಟಿಯ ಸರ್ಕಾರಿ ಭೂಮಿ ಲೋಟಿ. ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಅವರಿಂದ ಸುಮೋಟೋ ಕೇಸ್ ದಾಖಲು. ನಾಗಮಂಗಲ ತಾಲೂಕು ಸುಮಾರು ಹಳ್ಳಿಗಳು 4-5 ಹಳ್ಳಿಗಳಿಂದ ಸುಮಾರು ರೈತರು ಬಂದು ಅಲ್ಲಿ ಸರ್ಕಾರ ಜಮೀನ ಅಧಿಕಾರಿಗಳು ಶಾಮೀಲಾಗಿ ಕಬಳಿಸ್ತಾ ಇದ್ದಾರೆ ಅಂತೇಳಿ ನನಗೆ ಇನ್ಫಾರ್ಮೇಷನ್ ಗೊತ್ತಾದ ಮೇಲೆ ನಾನು ಐ ಸೆಂಡ್ ದಿ ಇನ್ಫಾರ್ಮೇಷನ್ ಟು ದಿ ಲೋಕಾಯುಕ್ತ SP ನಮ್ಮ ಇವ್ರಿಗೆ ಹೇಳಿ ಅದರಲ್ಲಿ ಸ್ವಲ್ಪ ನಾನು ನೋಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದೆ. ಅವರಲ್ಲಿ ಚೆಕ್ ಮಾಡಿ ರಿಪೋರ್ಟ್ ಕಳಿಸಾದ ಮೇಲೆ ನಾನು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇದೆ ಇದರಲ್ಲಿ ಸ್ವಯಂಪ್ರೇರಿತ ಕೇಸ್ ಮಾಡಬೇಕು ಅಂತೇಳಿ ಸುಮೋಟೋ ಕೇಸು 186/2026 12/1/2026 ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅದೇ ದಿವಸ ಅವರಿಗೆ ಸೆಕ್ಷನ್ 10(1) ವಾರಂಟ್ ಇಶ್ಯೂ ಮಾಡಿದ್ದೀನಿ. ಹೋಗಿ ಎಲ್ಲ ಆಫೀಸ್ಗಳು ಚೆಕ್ ಮಾಡಿ ಆಯಾ ಸಂಬಂಧಪಟ್ಟ ಅಧಿಕಾರಿಗಳು, ಪ್ರೈವೇಟ್ ಅವರು, ಗೌರ್ಮೆಂಟು ಅಧಿಕಾರಿಗಳು, ಅವ್ರ ಮನೆಗಳು, ಆಫೀಸ್ ಎಲ್ಲ ಸರ್ಚ್ ಮಾಡಿ ನೀವು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀನಿ. ಅದೇ ಥರ ಅವರು 13/1/26 ಸರ್ಚ್ ಮಾಡಿ ಎಲ್ಲ ಇದು ಮಾಡಿ ಇವಾಗ ಅವರು ಎಲ್ಲ ರೆಕಾರ್ಡ್ ಡಿಗ್ ಮಾಡಿದ್ದಾರೆ. ಸುಮಾರು 320 ಎಕರೆ 4 ಹಳ್ಳಿಯಲ್ಲಿ 200 ಕೋಟಿ ಬೆಳೆ ಬಾಳುವಂತಹ ಸರ್ಕಾರಿ ಜಮೀನನ್ನು ಕಬಳಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ಫಸ್ಟ್ ಟೈಮ್ ನಮ್ಮ ಇದು ಒಂದು ಅಪರೂಪದ ಕೇಸು. 2 ಶಿರಸ್ತೇದಾರಗಳು, 2 SDAಗಳು, ಒಬ್ಬ ವಿಲೇಜ್ ಅಕೌಂಟೆಂಟು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದೀವಿ. ಕ್ರೈಮ್ ನಂಬರ್ 5/2026 ಫಾರ್ ದಿ ವೇರಿಯಸ್ ಅಫೆನ್ಸಸ್ ಅಂಡರ್ BNS ಆ್ಯಕ್ಟಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದರೆ ಅವ್ರನ್ನ ಇವತ್ತು ನ್ಯಾಯಾಲಯದ ಮುಂದೆ ಅವ್ರನ್ನ ನಿಲ್ಲಿಸ್ಬೋದು. ಅವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ HN ಕಾವಲು, ಚಿಕ್ಕ ಜಟಕ, ದೊಡ್ಡ ಜಟಕ ಮತ್ತು ಕರಡಹಳ್ಳಿ ಗ್ರಾಮಗಳಲ್ಲಿ ಬರೋಬ್ಬರಿ 320 ಎಕರೆಗೂ ಹೆಚ್ಚು ಸರ್ಕಾರಿ ಭೂಮಿಯನ್ನ ಕಬಳಿಸಲಾಗಿದೆ. ದಾಖಲೆಗಳ ಸರ್ಜರಿ, ಸಾಗುವಳಿ ಚೀಟಿ, ವಿತರಣಾ ಸಹಿ ಮತ್ತು ಅಧಿಕೃತ ಚಲನ್ಗಳು ನಕಲಿಯಾಗಿ ಸೃಷ್ಟಿಸಿ ಅಕ್ರಮವಾಗಿ ಭೂ ಮಂಜೂರು ಮಾಡಿಕೊಳ್ಳಲಾಗಿದೆ. ರೆಕಾರ್ಡ್ ರೂಮ್ ಖಾಲಿ ತಾಲೂಕು ಕಚೇರಿಗಳ ರೆಕಾರ್ಡ್ ರೂಮ್ ನಲ್ಲಿ ಇರಬೇಕಾದ ಮೂಲ ದಾಖಲೆಗಳು ಕಳವು ಮಾಡಿ ಅವುಗಳನ್ನ ತಿದ್ದಿರುವುದು ತನಿಖೆಯಲ್ಲಿ ಸಾಬೀತಾಗಿದೆ. ಆಪರೇಷನ್ ಲೋಕಾಯುಕ್ತ ಜಸ್ಟಿಸ್ ಬಿ ವೀರಪ್ಪ ಅವರ ನೇತೃತ್ವದಲ್ಲಿ ಮತ್ತು ತಂಡ ನಡೆಸಿದ ಮಿಂಚಿನ ಕಾರ್ಯಾಚರಣೆ ವೇಳೆ ಬೆಚ್ಚಿ ಬೀಳಿಸುವ ಸತ್ಯಗಳು ಹೊರ ಬಂದಿವೆ. ಗ್ರಾಮ ಸಹಾಯಕನ ಕಾರಿನಲ್ಲಿ ಸರ್ಕಾರಿ ದಾಖಲೆ, ಆರೋಪಿ ಯೋಗೇಶ್ ಎಂಬುವನ ಮನೆ ಮತ್ತು ಕಾರಿನಲ್ಲಿ ತಾಲೂಕು ಕಚೇರಿಯ ಅಸಲಿ ಫೈಲ್ಗಳು ಪತ್ತೆಯಾಗಿವೆ. ಹೋಟೆಲ್ ಮತ್ತು ಜೆರಾಕ್ಸ್ ಅಂಗಡಿಗಳ ಇವರಿಗೆ ಅಡ್ಡ. ಸರ್ಕಾರಿ ಕಚೇರಿಯಲ್ಲಿ ಇರಬೇಕಾದ ಕಡತಗಳು ಖಾಸಗಿ ಹೋಟೆಲ್ ಮತ್ತು ಜೆರಾಕ್ಸ್ ಅಂಗಡಿಗಳಲ್ಲಿ ಸಿಕ್ಕಿರುವುದು ವ್ಯವಸ್ಥೆಯ ದುರಸ್ತಿಗೆ ಹಿಡಿದ ಕನ್ನಡಿ. ಉಪ ಲೋಕಾಯುಕ್ತರ ವೀರ ಗರ್ಜನೆ ಈ ಅಕ್ರಮದ ಆಳವನ್ನ ನೋಡಿ ಆಘಾತ ವ್ಯಕ್ತಪಡಿಸಿರುವ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಕಿಡಿಕಾರಿದ್ದಾರೆ. ಅಧಿಕಾರ ಇರುವುದು ಜನರ ಸೇವೆಗೆ ಹೊರತು ಸರ್ಕಾರದ ಆಸ್ತಿಯನ್ನ ಲೂಟಿ ಮಾಡೋದಕ್ಕಲ್ಲ. ಈ ಹಗರಣ ನಮ್ಮ ವ್ಯವಸ್ಥೆಯ ಪ್ರಜ್ಞೆಯನ್ನ ಆಘಾತಗೊಳಿಸಿದೆ. ಸರ್ಕಾರಿ ಅಧಿಕಾರಿಗಳಿಗೆ ನೇರ ಎಚ್ಚರಿಕೆಯನ್ನ ನೀಡಿದ್ದಾರೆ. ಲೂಟಿ ಮಾಡುವವರಿಗೆ ಜೈಲೇ ಗತಿ. ಕೇವಲ ಅಮಾನತು ಮಾತ್ರವಲ್ಲ, ಇನ್ನು ಮುಂದೆ 200 ಕೋಟಿ ಲೂಟಿ ಮಾಡಿದರೆ ಜೈಲು ಕಂಬಿ ಎಣಿಸುವುದು ಗ್ಯಾರಂಟಿ. ದಾಖಲೆ ತಿದ್ದಿದರೆ ಬಿಡುವುದಿಲ್ಲ. ನಿಮ್ಮ ಪ್ರತಿಯೊಂದು ಸಹಿ ಮತ್ತು ಫೈಲ್ ಮೇಲೆ ಲೋಕಾಯುಕ್ತರ ಕಣ್ಣಿದೆ. ಸಾರ್ವಜನಿಕರೇ ಎಚ್ಚರ. ನಿಮ್ಮ ಹಳ್ಳಿಯ ಸರ್ಕಾರಿ ಭೂಮಿ ಅಥವಾ ಗೋಮಳಗಳು ನಿಮ್ಮ ಮಕ್ಕಳಿಗೆ ಸೇರಬೇಕಾದ ಆಸ್ತಿ. ಅಧಿಕಾರಿಗಳು ನಿಮ್ಮ ದಾಖಲೆಗಳನ್ನ ತಿದ್ದುತ್ತಿದ್ದರೆ ಎನಿಸಿದರೆ ನಿಮಗೆ
ತಕ್ಷಣ ದೂರು ನೀಡಿ. ಭ್ರಷ್ಟಾಚಾರದ ವಿರುದ್ಧ ಈ ಯುದ್ಧದಲ್ಲಿ ನೀವು ಕೂಡ ಭಾಗಿಯಾಗಬಹುದು. ಈಗಾಗಲೇ 5 ಜನ ಅಧಿಕಾರಿಗಳು ಅತಿಥಿ ಗೃಹ ಸೇರಿದ್ದಾರೆ. ಇನ್ನು ಉಳಿದವರ ಭೇಟಿ ಮುಂದುವರೆದಿದೆ. ಲೂಟಿ ಮಾಡಿದ ಭೂಮಿ ಮತ್ತೆ ಸರ್ಕಾರದ ವಶವಾಗುತ್ತದೆಯೋ ಕಾದು ನೋಡಬೇಕು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.